ಒಂದು ಗ್ಯಾಂಗ್ಸ್ಟರ್ ಕಥೆಯಾಗಿ ಕಂಡ್ಕೊಂಡವ್ರು ಕೊಚ್ಚೋದು ಅದು ಇದು ರೀತಿ ಇರೋ ಬದಲು ದ ಡೆವಿಲ್ನ ಫಸ್ಟ್ ಲುಕ್ ಟೀಸರ್. ಆದರೆ ಇದು ಒಂದು ಪುರಾಣದ ಕಥೆಯ ಮೇಲಿರುವ ಸಿನಿಮಾ ಆಗಿದ್ದರಿಂದ ಅದಕ್ಕೆ ಅದರದ್ದೇ ಆದಂತಹ ಒಂದು ಲಿಮಿಟೇಷನ್ಸ್ಗಳಿತ್ತು. ನವಗ್ರಹ ಸಿನಿಮಾದಲ್ಲಿ ದರ್ಶನ್ ಅವರು ಒಂದು ನೆಗೆಟಿವ್ ಶೇಡ್ನ ಕ್ಯಾರೆಕ್ಟರ್ ಮಾಡಿದ್ರು. ಅಜನೀಶ್ ಲೋಕನಾಥ್ಗೆ ಕ್ರೆಡಿಟ್ ಕೊಡ್ಲೇಬೇಕು. ಹಾಗೇನೆ ಇದು ಒಂದು ಕಂಪ್ಲೀಟ್ ಮಾಸ್ ಮೂವಿ ಅಲ್ಲ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ವಿಶ್ವಜಿತ್ ಹೆಗಡೆ. ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬಕ್ಕೆ ದರ್ಶನ್ ಅವರು ಅವರ ಅಭಿಮಾನಿಗಳಿಗೆ ಅಂದರೆ ಸೆಲೆಬ್ರಿಟಿಗಳಿಗೆ ಒಂದು ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ. ಅದೇನೆಂದರೆ ಅವರ ನೆಕ್ಸ್ಟ್ ಸಿನಿಮಾ ದ ಡೆವಿಲ್ನ ಫಸ್ಟ್ ಲುಕ್ ಟೀಸರ್. ನಿಮಗೆಲ್ಲ ಗೊತ್ತಿದೆ, ಕಾಟೇರ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ಕೇವಲ ದರ್ಶನ್ ಅಭಿಮಾನಿಗಳಿಗಷ್ಟೇ ಅಲ್ಲ, ಎಲ್ಲ ರೀತಿಯ ಸಿನಿಮಾ ಪ್ರಿಯರಿಗೂ ಕೂಡ ಕಾಟೇರ ಸಿನಿಮಾ ಇಷ್ಟ ಆಗಿದೆ. ಈ ಸಿನಿಮಾದ ಸಕ್ಸಸ್ ನಂತರ ದರ್ಶನ್ ಅವರ ನೆಕ್ಸ್ಟ್ ಸಿನಿಮಾ ಯಾವ ರೀತಿ ಇರಬಹುದು ಅನ್ನೋ ಕುತೂಹಲ, ಒಂದು ಎಕ್ಸ್ಪೆಕ್ಟೇಷನ್ ಎಲ್ಲ ಜನರಿಗೂ ಇತ್ತು. ಅದಕ್ಕೆ ಮೋಸ ಆಗದ ರೀತಿಯಲ್ಲಿ ಈ ಡೆವಿಲ್ನ ಫಸ್ಟ್ ಲುಕ್ ಟೀಸರ್ ಮೂಡಿ ಬಂದಿದೆ. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕಬಾರದು. ನವಗ್ರಹ ಸಿನಿಮಾದಲ್ಲಿ ದರ್ಶನ್ ಅವರು ಒಂದು ನೆಗೆಟಿವ್ ಶೇಡ್ನ ಕ್ಯಾರೆಕ್ಟರ್ ಮಾಡಿದ್ರು. ಇದು ಅವರ ಅಭಿಮಾನಿಗಳಿಗಷ್ಟೇ ಅಲ್ಲ, ತುಂಬಾ ಜನರಿಗೆ ಇಷ್ಟ ಆಗಿತ್ತು. ಈ ರೀತಿಯ ಕ್ಯಾರೆಕ್ಟರ್ನಲ್ಲಿ ದರ್ಶನ್ ಅವರನ್ನ ಮತ್ತೊಮ್ಮೆ ನೋಡಬೇಕು ಅನ್ನೋ ಆಸೆ ಅವರಿಗೆಲ್ಲ ಇತ್ತು. ಕುರುಕ್ಷೇತ್ರದಲ್ಲಿ ಒಂದು ತಕ್ಕ ಮಟ್ಟಿಗೆ ನೆಗೆಟಿವ್ ಶೇಡ್ನ ಕ್ಯಾರೆಕ್ಟರ್ನ ದರ್ಶನ್ ಅವರು ಮಾಡಿದ್ರು. ಆದರೆ ಇದು ಒಂದು ಪುರಾಣದ ಕಥೆಯ ಮೇಲಿರುವ ಸಿನಿಮಾ ಆಗಿದ್ದರಿಂದ ಅದಕ್ಕೆ ಅದರದ್ದೇ ಆದಂತಹ ಒಂದು ಲಿಮಿಟೇಷನ್ಸ್ಗಳಿತ್ತು. ಈಗ ಈ ಡೆವಿಲ್ನ ಫಸ್ಟ್ ಲುಕ್ ನೋಡಿದಾಗ ಈ ನವಗ್ರಹದ ಕ್ಯಾರೆಕ್ಟರ್ನ ಯಾರ್ಯಾರು ಆಸೆ ಪಡ್ತಾ ಇದ್ರೋ ಅವರೆಲ್ಲರ ಆಸೆ ನೆರವೇರದಂತೆ ಕಾಣ್ತಾ ಇದೆ. ಹಾಗಾದರೆ ಈ ಡೆವಿಲ್ನ ಟೀಸರ್ ಫ್ರೇಮ್ ಟು ಫ್ರೇಮ್ ಹೇಗಿದೆ ಅನ್ನೋದನ್ನು ನಾವೀಗ ನೋಡೋಣ. ಒಂದು ರೊಟೇಟಿಂಗ್ ಸ್ಕ್ರೀನ್ ಪ್ಲೇ ಥರ ಬಂದು ದರ್ಶನ್ ಅವರು ಸ್ಲೋ ಆಗಿ ಅವ್ರ ಬೇಸ್ ವಾಯ್ಸಲ್ಲಿ ಡೈಲಾಗ್ ಹೇಳ್ಕೊಂಡು ಈ ಟೀಸರ್ ಆರಂಭ ಆಗುತ್ತೆ. ದರ್ಶನ್ ಅವರು ಒಂದು ಹೊಸ ಲುಕ್ಕಲ್ಲಿ ಕಾಣ್ತಾ ಇರೋದು ನಿಮಗೆ ಫಸ್ಟ್ ಗ್ಲಾನ್ಸಲ್ಲೇ ಗೊತ್ತಾಗುತ್ತೆ. ಆ ಒಂದು ರೆಡ್ ಕೋಟ್ ಇರ್ಬೋದು, ಸನ್ಗ್ಲಾಸ್ ಇರ್ಬೋದು, ಅವರು ಸಿಗರೇಟ್ ಹಚ್ಚಿರೋ ಒಂದು ಲೈಟರ್ ಇರ್ಬೋದು, ಎಲ್ಲವೂ ಒಂದು ಯುನೀಕ್ ಆಗಿ ರಿಚ್ ಆಗಿ ಮೂಡಿ ಬಂದಿದೆ. ಒಂಥರ ಒಂದು ಪಾಶ್ ಆಗಿ ಈ ಟೀಸರ್ ನಿಮಗೆ ಕಾಣುತ್ತೆ. ಈಗ ನಾವು ಬ್ಯಾಕ್ ಟು ಟೀಸರ್ ಬಂದರೆ ದರ್ಶನ್ ಅವರು ನಮ್ಮ ಮನೆಯಲ್ಲೊಂದು ಪುಟ್ಟ ಮಗು ಇರುವುದು, ಅದಕ್ಕೆ ಫೋಟೋ ತೆಗೆದ್ರೆ ಕೋಪ ಬರುವುದು ಅಂತ ಬೇಸ್ ವಾಯ್ಸಲ್ಲಿ ಡೈಲಾಗ್ ಹೇಳ್ಕೊಂಡು ಬರ್ತಾರೆ. ಅಲ್ಲೊಬ್ಬ ಕ್ಯಾಮ್ರಾಮ್ಯಾನು ಮಂಡಿಯೂರಿಗೆ ಕುಳಿತಿರೋದು ನಮಗೆ ಕಾಣುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಒಂದು ಇಸ್ಪೀಟ್ ಕಾರ್ಡ್ಗಳ ಫ್ರೇಮ್ಗಳಿರೋದು ಕಾಣುತ್ತೆ. ಒಟ್ಟಿನಲ್ಲಿ ನಿಮಗೆ ಫಸ್ಟ್ ಗ್ಲಾನ್ಸಲ್ಲೇ ದರ್ಶನ್ ಅವರೊಂದು ಗ್ಯಾಂಗ್ಸ್ಟರ್ ಲುಕ್ಕಲ್ಲಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಹಾಗೇನೆ ಇದು ಒಂದು ಕಂಪ್ಲೀಟ್ ಮಾಸ್ ಮೂವಿ ಅಲ್ಲ. ಕೊಚ್ಚೋದು, ಕಡಿಯೋದು, ಕಂಡವ್ರು ಸಾಯಿಸೋ ರೀತಿಯೂ ಇಲ್ಲ. ಒಂದು ಬ್ರೇನ್ ಕೂಡ ಇದೆ ಈ ಡೆವಿಲ್ಗೆ ಅನ್ನೋದು ನಿಮಗೆ ಆ ಹಿಂದ್ಗಡೆ ಇರೋ ಬ್ಯಾಕ್ಗ್ರೌಂಡ್ ನೋಡಿದರೆ ಅರ್ಥ ಆಗುತ್ತೆ. ನಂತರ ದರ್ಶನ್ ಅವರು ಈ ಮಗುಗೆ ಫೋಟೋ ತೆಗೆದ್ರೆ ಕೋಪ ಬರುವುದು, ಸರಸು ಈ ಮಗುನ ಹೆಸರೇನು ಗೊತ್ತಾ ಅಂತ ಹೇಳಿ ಈ ಸಿನಿಮಾದ ಟೈಟಲ್ ಅನ್ನ ರಿವೀಲ್ ಮಾಡ್ತಾರೆ. ಆ ನಂತರ ಅವರು ಗನ್ನಲ್ಲಿ ಅವ್ರ ಎದುರುಗಡೆ ಮಂಡಿಯೂರು ಕುಳಿತಿರೋ ಒಂದು ಕ್ಯಾಮರಾಮ್ಯಾನ್ ಅನ್ನ ಶೂಟ್ ಮಾಡ್ತಾರೆ. ಈ ಶೂಟ್ ಮಾಡೋ ಕ್ಷಣ ಇದೆಯಲ್ಲ, ಅಲ್ಲಿಂದ ಮ್ಯೂಸಿಕ್ಕು ಬೇರೆ ರೀತಿಯಲ್ಲೇ ಪಿಕಪ್ ಆಗುತ್ತೆ. ಈ ಮ್ಯೂಸಿಕ್ ಪಿಕಪ್ ಆಗೋ ರೀತಿ ನಮಗೊಂಥರ ಗೂಸ್ ಪಂಪ್ಸ್ ಕೊಡುತ್ತೆ. ಈ ಮ್ಯೂಸಿಕ್ ಜೊತೆಗೆ ನಂತರ ಎಲ್ಲರೂ ಈ ಡೆವಿಲ್ನ ಲೋಕದಲ್ಲಿ ಕಳೆದೋಗ್ತಾರೆ. ಇದಕ್ಕೆ ನಾವು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಅಜನೀಶ್ ಲೋಕನಾಥ್ಗೆ ಕ್ರೆಡಿಟ್ ಕೊಡಲೇಬೇಕು. ಅವರ ಈ ಒಂದು ಮ್ಯೂಸಿಕ್ ಇಂದಾನೆ ಈ ಟೀಸರ್ಗೆ ಒಂದು ಆನೆ ಬಲ ಬಂದಂತಿದೆ, ಒಂದು ಬೂಸ್ಟ್ ಸಿಗುತ್ತೆ. ಇದಾದ ನಂತರ ದರ್ಶನ್ ಅವರ ಒಂದು ಟ್ರೇಡ್ ಮಾರ್ಕ್ ನಗು ಇದೆಯಲ್ಲ, ಇದು ಅವರ ತಂದೆ ತೂಗುದೀಪ್ ಶ್ರೀನಿವಾಸರ ನಗು. ಆ ನಗುವಿನ ಮೂಲಕ ಡೆವಿಲ್ ಅನ್ನ ಇನ್ನೊಮ್ಮೆ ಅನೌನ್ಸ್ ಮಾಡ್ತಾ ನಂತರ ಒಂದು ಡಿಫ್ರೆಂಟ್ ಆ್ಯಂಗಲ್ ಅಲ್ಲಿ ಕ್ಯಾಮ್ರಾ ಶಾಟ್ಗಳು ಬರುತ್ತೆ. ಆ ಕ್ಯಾಮ್ರಾ ಶಾಟನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಲೇಟೆಸ್ಟ್ ಟೆಕ್ನಾಲಜಿ ಬಳಸಿ ರೋಬೋಟಿಕ್ ಕ್ಯಾಮ್ರಾಗಳಿಂದ ಒಂದು ಕಡೆ ಗ್ಲಾಸಲ್ಲಿ ಎಣ್ಣೆ ಇರೋದು, ಇನ್ನೊಂದು ಕಡೆ ಸಿಗರೇಟ್ ಹಚ್ಕೊಂಡಿರೋದು, ಹಾಗೇನೆ ಶೂ ಇದೆಯಲ್ಲ, ಶೂದಲ್ಲಿ ಒಂದು ಸಿಂಹದ ಲೋಗೋ. ಒಟ್ಟಿನಲ್ಲಿ ಅವರ ಡ್ರೆಸ್ಸು, ಆ ಲಾಕೆಟು, ಆ ಸನ್ಗ್ಲಾಸು ಎಲ್ಲದೂ ಒಂದು ರಿಚ್
ಆಗಿ ಮೂಡ್ ಬಂದಿದೆ. ಈ ಆ್ಯಂಗಲ್ಗಳು ಒಂದು ಈ ಫುಲ್ ಟೀಸರ್ ಶಾಟ್ ಇದೆಯಲ್ಲ ತುಂಬ ಪಾಶ್ ಆಗಿ ರಿಚ್ ಆಗಿ ಮೂಡ್ ಬಂದಿದೆ. ಇದು ನಮಗೆ ಡೈರೆಕ್ಟರ್ ಅವರೊಂದು ಹಾರ್ಡ್ ವರ್ಕನ್ನು ಇಲ್ಲಿ ತೋರಿಸುತ್ತೆ. ಒಟ್ಟಿನಲ್ಲಿ ಇಡೀ ಟೀಸರನ್ನು ಒಂದು ರಿಚ್ ಆಗಿ ತೋರಿಸುವಲ್ಲಿ, ಹಾಗೇನೆ ದರ್ಶನ್ ಅವರ ಒಂದು ಕ್ಯಾರೆಕ್ಟರ್ ಯಾವ ಥರ ಇದೆ ಅನ್ನೋದನ್ನು ತೋರಿಸುವಲ್ಲಿ ಡೈರೆಕ್ಟರ್ ಪ್ರಕಾಶ್ ವೀರ್ ಅವರು ಸಫಲರಾಗಿದ್ದಾರೆ. ಇದಾದ ನಂತರ ದರ್ಶನ್ ಅವರು ಅವ್ರದ್ದೇ ಒಂದು ಗುಂಗಲ್ಲಿ ನಶೆಯಲ್ಲಿ ಡ್ಯಾನ್ಸ್ ಮಾಡೋದು ಸೀನನ್ನು ಎಂಡ್ ಮಾಡುತ್ತೆ. ಇಷ್ಟು ಟೀಸರ್ನ ನೋಡಿದ ಮೇಲೆ ನಿಮಗೆ ಈ ನವಗ್ರಹದ ಒಂದು ಕ್ಯಾರೆಕ್ಟರ್ ಇದೆಲ್ಲ, ಆ ರೀತಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ದ ಒಂದು ದರ್ಶನ್ ಅವರು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ತಕ್ಕ ಮಟ್ಟಿಗೆ ನಿಮಗೆ ಒಂದು ಗ್ಯಾರಂಟಿ ಸಿಗುತ್ತೆ. ಒಟ್ಟಿನಲ್ಲಿ ದರ್ಶನ್ ಅವರ ಒಂದು ಆ ಗ್ಯಾಂಗ್ಸ್ಟಾರ್ ಲುಕ್ ಇರಲಿ, ಆ ಡೈಲಾಗ್ ಡೆಲಿವರಿ ಇರಲಿ, ಹಾಗೇನೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಎದುರುಗಡೆ ಇರೋ ಆ ಕ್ಯಾಮರಾಮನನ್ನು ಕೊಲ್ಲೋದಿರಲಿ, ಮತ್ತು ಕೈಯಲ್ಲಿ ಎಣ್ಣೆ ಸಿಗರೇಟು, ಇವೆಲ್ಲವೂ ಅವರು ಆ ನೆಗೆಟಿವ್ ಶೇಡನ್ನು ಫುಲ್ಲಿಯಾಗಿ ಒಂದು ಎಕ್ಸ್ಪ್ರೆಸ್ ಮಾಡ್ತಿವೆ. ಈ ರೀತಿ ಒಂದು ನೆಗೆಟಿವ್ ಶೇಡನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದವರಿಗೆ ಇದು ಖುಷಿ ಕೊಡೋದ್ರಲ್ಲಿ ಡೌಟೇ ಇಲ್ಲ. ಈಗ ಒಟ್ಟಿನಲ್ಲಿ ನಾನು ಹೇಳ್ತಿರೋದೇನೆಂದರೆ ಈ ಟೀಸರ್ ತುಂಬ ಚೆನ್ನಾಗಿದೆ ಅಂತ. ಹಾಗೇನೆ ನಾನು ಆವಾಗಲೇ ಹೇಳಿದೆ, ನವಗ್ರಹದ ಒಂದು ಕ್ಯಾರೆಕ್ಟರ್ ನೋಡಿ ತುಂಬ ಜನರಿಗೆ ದರ್ಶನ್ ಅವರು ಮತ್ತೊಮ್ಮೆ ಈ ರೀತಿ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಇತ್ತು ಅಂತ. ಅಂಥವರಲ್ಲಿ ನಾನು ಒಬ್ಬ. ಆ ರೀತಿ ಒಂದು ಆಸೆ ಪಟ್ಟನೋ ನಾನು ಹೇಳ್ತಿರೋದೇನೆಂದರೆ, ಈ ಸಿನಿಮಾದ ಒಂದು ಕ್ಯಾರೆಕ್ಟರೈಸೇಷನ್ ಇದೆಯಲ್ಲ, ಇದು ನಾರ್ಮಲ್ ಆಗಿ ಒಂದು ಮಾಸ್ ಸಿನಿಮಾ ಆಗಿ ಒಂದು ಗ್ಯಾಂಗ್ಸ್ಟರ್ ಕಥೆಯಾಗಿ ಕಂಡ್ಕೊಂಡವ್ರು ಕೊಚ್ಚೋದು ಅದು ಇದು ರೀತಿ ಇರೋ ಬದಲು ಒಂದು ಸೈಕಾಲಜಿಕಲ್ ಆ್ಯಂಗಲ್ ಇದ್ದರೆ, ಅಂದರೆ ದರ್ಶನ್ ಅವರ ಕ್ಯಾರೆಕ್ಟ್ರು ಮಾನಸಿಕವಾಗಿ ಒಂದು ಡ್ಯಾಮೇಜ್ ಆಗಿರೋ ಕ್ಯಾರೆಕ್ಟ್ರು, ನೀವು ಎಕ್ಸ್ಪೆಕ್ಟೇ ಮಾಡಬಾರ್ದು ನೆಕ್ಸ್ಟ್ ಏನು ಮಾಡ್ಬೋದು ಅಂತ, ಆ ರೀತಿ ಒಂದು ಸೈಕ್ ಕ್ಯಾರೆಕ್ಟರ್ ಆಗಿದ್ದರೆ, ಈ ಸಿನಿಮಾ ಕತೆ ಜೊತೆ ಅದೊಂದು ಮಿಕ್ಸ್ ಆಗಿದ್ದರೆ ಈ ಸಿನಿಮಾ ದಾಖಲೆ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತೊಂದೇನೆಂದರೆ ಈ ಟೀಸರ್ ಏನಿದೆಯಲ್ಲ, ಈಗಾಗಲೇ ಶೂಟಿಂಗ್ ಬಿಗಿನ್ಸ್ ಅಂತ ಜಸ್ಟ್ ಹಾಕಿದ್ದಾರೆ, ಶೂಟಿಂಗ್ ಆಗಬೇಕಷ್ಟೇ. ಆದರೆ ಈ ಟೀಸರ್ಗೆ ಏನು ಶ್ರಮ ಪಟ್ಟಿದ್ದಾರೆ, ಒಂದು ಮ್ಯೂಸಿಕ್ ಇರ್ಬೋದು, ಡೈಲಾಗ್ ಇರ್ಬೋದು, ಆ ಲುಕ್ ಇರ್ಬೋದು, ಕ್ಯಾಮ್ರಾ ಒಂದು ವರ್ಕ್ ಇರ್ಬೋದು, ಇದೆಲ್ಲ ಶ್ರಮವನ್ನು ಅದರ ಅರ್ಧದಷ್ಟಾದರೂ ಅವರು ಸಿನಿಮಾದಲ್ಲಿ ಅಳವಡಿಸ್ಕೊಂಡ್ರೆ ಈ ಸಿನಿಮಾ ಯಶಸ್ಸಾಗೋದನ್ನು ಯಾರೂ ತಡೆಯೋಕ್ಕಾಗಲ್ಲ. ಒಟ್ಟಿನಲ್ಲಿ ದ ಡೆವಿಲ್ನ ಟೀಸರ್ ನೋಡಿ ನನಗನ್ಸಿದ್ದು ಇಷ್ಟು. ನಿಮಗೆ ಈ ಟೀಸರ್ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ. ಈ ರೀತಿಯ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.